ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಮತ್ತೆ ಇದೀಗ ವಿಘ್ನ ಎದುರಾಗಿದೆ. ವೇತನ ಹೆಚ್ಚಳಕ್ಕೆ ಕಾಯ್ದೆ ಜಾರಿಗೆ ಆರ್ಥಿಕ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಯ್ದೆ ಜಾರಿಯಿಂದ ಸರ್ಕಾರಕ್ಕೆ 11 ರಿಂದ 12 ಸಾವಿರ ಕೋಟಿ ಹೊರೆಯಾಗತ್ತೆ. ಬೃಹತ್ ಆರ್ಥಿಕ ಹೊರೆಯನ್ನ ಭರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಮಾರ್ಚ್ 15ರಂದು ಹೊರಡಿಸಿದಂಥ ವೇತನ ಹೆಚ್ಚಳದ ಆದೇಶಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಸಾಧಕ ಬಾಧಕ ಪರಿಶೀಲನೆಗೆ ಸಂಪುಟ ಉಪಸಮಿತಿಯ ರಚನೆ ಮಾಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯ ಒಂದು ರಚನೆಯಾಗಿದೆ. ಕಾಯ್ದೆಯ ಜಾರಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ವೇತನ ಹೆಚ್ಚಳದ ಆರ್ಥಿಕ ಪರಿಣಾಮ ಏನು ಅನ್ನೋದರ ಕುರಿತಂತೆಯೂ ಕೂಡ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಆದಷ್ಟು ಶೀಘ್ರವಾಗಿಯೇ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಸಮಿತಿ ಈಗ ಪ್ರಿಪರೇಷನ್ ಮಾಡಿಕೊಂಡಿದೆ. ಕನಿಷ್ಠ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಂಥ ಕಾರ್ಮಿಕರಿಗೆ ಮಾತ್ರ ಇದೀಗ ಮತ್ತೆ ನಿರಾಸೆ. ಇದು ಆರ್ಥಿಕ ಹೊರೆ ಕಾರಣಕ್ಕೆ ವೇತನ ಹೆಚ್ಚಳ ಜಾರಿ ಮತ್ತಷ್ಟು ವಿಳಂಬ ಆಗ್ತಾ ಇದೆ.